ತರಕಾರಿ ತಗೊಳ್ತಿದ್ದೇವೆ. ಟೊಮೆಟೊಗೆ ಎಷ್ಟು ಅಂತೆ ಗೊತ್ತಿಲ್ಲ. ಟೊಮೆಟೊಗೆ ಎಷ್ಟು ಕೆಜಿಗೆ? 30 ಆಗಿದೆ ಕೆಜಿಗೆ. ಈರುಳ್ಳಿಗೆ ಎಷ್ಟು? ಈರುಳ್ಳಿಗೆ ಎಷ್ಟು? 40. 40 ಈರುಳ್ಳಿಗೆ 30 ಇದಕ್ಕೆ. ಹಾಂ, ಟೊಮೆಟೊ ತಗೊಳ್ಳುವಾಗ ಹೇಗೆ ತಗೊಳ್ಳೋದು? ಸ್ವಲ್ಪ ಕಾಯಿ ತಗೊಂಡ್ರೆ ಒಳ್ಳೆ, ಇಲ್ಲದ್ರೆ ಹಣ್ಣು ತಗೊಂಡ್ರೆ ಉಂಟಲ್ಲ ಅದು ಮನೆ 2 ದಿವಸ ಆಗ ಹಣ್ಣಾಗಿ ಹಾಳಾಗ್ತದೆ. ಸ್ವಲ್ಪ ಕಾಯಿ ತಗೊಂಡ್ರೆ ಸ್ವಲ್ಪ ಕಾಯಿ ಗಟ್ಟಿ ಇದೆ ಹೇಗೆ ತಗೊಂಡದ್ದು ಸ್ವಲ್ಪ ಹಣ್ಣಿದ್ದದು ಇದು ಇವತ್ತಿಗೆಲ್ಲ ನೋಡಿದ್ರೆ ಸರಿ ಆಗ್ತದೆ. ಇಲ್ಲ ಹಾಲುಂಟ ನೋಡಿದ್ರೆ ಎಷ್ಟು ಹಾಲಿದ್ರೆ ಮತ್ತೆ ಅದು ಟೊಮೆಟೊ ಈರುಳ್ಳಿ ಇದೆಲ್ಲ ನೋಡಿ. ಇದು ಒಂದೇ ಅಂತದ್ದು, ಇದು ಒಂದು ಸಾಕಂತ. ಇದಕ್ಕೆ ಎಷ್ಟು ಕೊಟ್ಟದ್ದು ನಾವು ತರಕಾರಿಗೆ? 260-270. 260-270 ಆಗಿದೆ ಇದಕ್ಕೆ ಇಷ್ಟು. ಅದು ಬೇರೆ. ಇದು ಅವಲಕ್ಕಿ ಪಕ್ಕ ಕರೆಂಟ್ ಹೋಗ್ತದೆ, ಅದಕ್ಕೆ ಬಗ್ಗೆ ಅವಲಕ್ಕಿ ಅಂದದ್ದು ನಾನು. ಕರೆಂಟ್ ಹೋದ್ರೆ ನಮಗೆ ಅದೇ ಮಾಡೋದು ನಾನು. ಅವಲಕ್ಕಿ, ಕಡಲೆ, ಹೆಸರುಬೇಳೆ ಇಲ್ಲ, ಬಟಾಣಿ, ಮತ್ತೆ ಶಾವಿಗೆ. ಮತ್ತೆ ಶಾವಿಗೆ ಅಂತ ನಮಗೆ ಸ್ವಲ್ಪ ಪಾಯಸ ಮಾಡಬೇಕಂತ ಆಗಿದೆ ಹಾಗೆ. ಮತ್ತೆ ಸಾಬುದಾನ ಅಲ್ಲ, ಮತ್ತೆ ಇದು ಸಾಬುದಾನ ಅಲ್ಲ, ಹೀಗೆ ಇದೆಲ್ಲ ಉಂಟಲ್ಲ. ಕೆಲವೊಮ್ಮೆ ಕರೆಂಟ್ ಇರುವುದಿಲ್ಲ, ಅದಕ್ಕೆ ಬಗ್ಗೆ ಅವಲಕ್ಕಿ ಪಕ್ಕ ಮಾಡಿಕೆ ಅಂದದ್ದು. ನಾನು ಮಾತಾಡಿ ನಿಮ್ಗೆ ಇವರಿಗೆಲ್ಲ ಆಗುದಿಲ್ಲ, ನಾನು ಅವಲಕ್ಕಿ ತಿನ್ನುದಿಲ್ಲ. ಅವಲಕ್ಕಿ ಅದಕ್ಕೆ ಎಷ್ಟು ಗ್ರಾಮ್ ಇದ್ದದ್ದು? ಅದು 1 kg 62. 1 kgಗೆ 62. ನಿಮ್ಗೆ ಇಲ್ಲಿ ಯಾರಿಗಾದ್ರು ಚೇಂಜಸ್ ಕಾಣ್ತಾ ಉಂಟಾ? ನೋಡಿ, ಇಲ್ಲಿ ಈ ಸೈಡ್, ಆ ಸೈಡ್, ಯಾವಾಗಲೂ ಡೈಲಿ ನೋಡೋರಿಗೆ ಗೊತ್ತಾಗ್ಬೋದು ಎಂಥ ವಿಷಯ ಅಂತೇಳಿ. ಚೇಂಜಸ್ ಎಂತ ಅಂತ ಹೇಳಿದರೆ ನೋಡಿ, ಇಲ್ಲಿನ ಹೂವಿನ ಗಿಡ ಎಲ್ಲ ತೆಗೆದಿದ್ದಾರೆ. ಇಲ್ಲಿಂದ ಹೂವಿನ ಗಿಡ ಎಲ್ಲ ತೆಗೆದಿದ್ದಾರೆ ನೋಡಿ. ಈಗ ಬೋರ್ ಕಾಣ್ತದೆ, ಯಾಕಂತ ಹೇಳಿದ್ರೆ ಅದು ಚಿಗುರು ಬರಲಿಕ್ಕೆ ಕಟ್ ಮಾಡಿದ್ದು. ಹಾಗೆ ಈಗ ಚಿಗುರು ಇನ್ನು ಬರ್ತದೆ ನೋಡಿ, ಎಲ್ಲ ಕಟ್ ಮಾಡಿದ್ದಾರೆ ಅಪ್ಪ. ಅಂದರೆ ಅದು ಚಿಗುರು ಬರಲಿ ಅಂತೇಳಿ ಕಟ್ ಮಾಡಿದ್ದು. ಆಚೆದು ಕಟ್ ಮಾಡಲಿಲ್ಲ, ಮೇಲೆದ್ದು. ಹೂವಾಗಿ ಬಿದ್ದ ನಂತರ ಇದನ್ನು ತೆಗಿಬೇಕು, ಅರ್ಧದಲ್ಲೇ ತುಂಡು ಮಾಡಿ. ಆಗ ಚಿಗುರಿ ಜಾಸ್ತಿ ಹೂ ಆಗ್ತದೆ. ಗುಲಾಬಿದು ಜಾಸ್ತಿ ಆಗಿ, ಇಲ್ಲದ್ರೆ ಆಗುದಿಲ್ಲ. ಇಲ್ಲಿಂದ ತುಂಡು ಮಾಡ್ತಿರ್ಬೇಕು. ಹಾಂ, ಪಿಂಕು ನನ್ನ ನೋಡಿ ಕೂಗಿತು. ಹಾಂ, ಎಂತದ? ಮತ್ತೆ ಹಾಯ್ ಮಾಡ್ತಾ ಉಂಟು ಎಲ್ರಿಗೂ ನಮ್ಮ ಪಿಂಕು. ಹೂವಿನ ಗಿಡವನ್ನೆಲ್ಲ ಕಟ್ ಮಾಡಿದ್ರೆ ಚಿಗುರ್ತದೆ ಅಂತೆಲ್ಲ ಅಪ್ಪ ಕೂಡ ಇದನ್ನು ನೋಡಿ ಕಟ್ ಮಾಡಿದ್ದು. ಅದು ಮತ್ತೆ ಚಿಗುರ್ತದೆ, ಚಂದ ಆಗ್ತದೆ ಹೂವಿನ ಗಿಡ. ಜಾಸ್ತಿ ದೊಡ್ಡದು ಬೇಡ, ಅದೆಲ್ಲ ರೋಡಿಗೆ ಹಾಗೆ ತುಂಡು ಮಾಡಿ. ಸ್ವಲ್ಪ ಕಷಾಯ ಇಡುವಂತ ಜೀರಿಗೆ ಮತ್ತು ಕೊತ್ತಂಬರಿ ಕಷಾಯ ಇಡುವಂತ ನಾನು ಹುಡಿ ಮಾಡಿ ಇಟ್ಟಿದ್ದೇನೆ ನೋಡಿ. ಇದು ಜೀರಿಗೆ, ಇದು ಕೊತ್ತಂಬರಿ. ಅದು ಕೊತ್ತಂಬರಿ ಜೀರಿಗೆ ಹುಡಿ ಮಾಡಿ ಇಟ್ಟರೆ ನಮಗೆ ಲಾಭ ಆಗ್ತದೆ. ಇದು ಕಷಾಯ ಇಡ್ಲಿಕ್ಕೆ. ಇದು ಕೊತ್ತಂಬರಿ ಹುಡಿ ನೋಡಿ, ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಕಷಾಯ ಇಟ್ಟರೆ ಒಂದೊಂದು ಗ್ಲಾಸ್ ಇಬ್ಬರಿಗೆ ಕೊತ್ತಂಬರಿ ಜೀರಿಗೆ ಹುಡಿ ಹಾಕಿ ಚಂದ ಮಾಡಿ ಕುದಿ ಬೆರೆಸಿ ಮತ್ತೆ ತನಗೆಲ್ಲ ಕುಡಿಯೋದು. ಯಾರಾದ್ರೂ ಮನೆಯಲ್ಲಿ ಪತ್ರೊಡೆ ಎಲ್ಲ ಮಾಡಿದ್ರೆ ಈ ರೀತಿಯ ಜೀರಿಗೆ ಕಷಾಯ, ಜೀರಿಗೆ ಮತ್ತೆ ಕೊತ್ತಂಬರಿದ್ದು ಸ್ವಲ್ಪ ಕಷಾಯ ಮಾಡಿ. ಯಾಕಂತ ಹೇಳಿದ್ರೆ ಹೀಟ್ ಆಗ್ತದಲ್ಲ, ಕೆಲವರಿಗೆ ಹೀಟ್ ಆಗ್ತದೆ. ಮತ್ತೆ ಚಿಕನ್ ಪದಾರ್ಥ ಮಾಡಿದ್ರು ಕೂಡ ಚಿಕನ್ ಹೀಟ್ ಆದ್ರೆ ಯಾವ್ದು ತಿಂದ್ರೆ ಕೂಡ ಸ್ವಲ್ಪ ಜೀರಿಗೆ ಕಷಾಯ ಕುಡಿಯಿರಿ ಒಂದು ಗ್ಲಾಸ್. ಹೌದು, ಹೀಟ್ ಆಗುದಿಲ್ಲ. ಈಗ ನಾವು ಪತ್ರೊಡೆ ಮಾಡಿದ್ದಲ್ಲ, ಅದಕ್ಕೆ ಚಿಕನ್ ಪದಾರ್ಥ ಕೂಡ ಅದಕ್ಕೆ ಸ್ವಲ್ಪ ಕಷಾಯ ಮಾಡುವಂತ ನಿಮಿಷ ಮಾಡಿ ಹುಡಿ ಮಾಡಿ ಕಷಾಯ ಮಾಡಿ. ಮೊನ್ನೆ ಕಮೆಂಟ್ ಮಾಡಿದ್ರು ಒಬ್ರು, ಎಂತಂತ ಹೇಳಿದ್ರೆ ಯಾರನ್ನು ನಂಬಿದ್ರು ಸಂಬಂಧಿಕರನ್ನು ನಂಬಾರ್ದು ಅಂತ ಹೇಳಿ. ಅದು ನಿಜವಾ? ಹೌದೌದು, ನಾನು ಹೇಳ್ತೇನೆ. ಹೌದಾ? ಅದು ನಿಜ. ಯಾಕಂತ ಹೇಳಿದ್ರೆ ಎಲ್ಲರಲ್ಲ, ನಮ್ಮ ಎದುರೊಂದು ಮಾತಾಡುದು, ಇಲ್ಲಿಂದ ಹೋದ ಮೇಲೆ ಮತ್ತೊಬ್ಬರ ಹತ್ರ ನಮ್ಮ ಬಗ್ಗೆ ಮತ್ತೊಂದು ಮಾತಾಡುದು, ಅದೇ ಇರುದು ಅಷ್ಟೇ. ಅದು ಹೇಳುದು ನಿಜ. ಅದು ಅಂದ್ರೆ ಎಲ್ಲರೂ ಇರುದಿಲ್ಲ, ಎಲ್ರಿಗೂ ಒಬ್ಬೊಬ್ರು ಚಂದ ಒಳ್ಳೆಯವರು ಇರ್ತಾರೆ, ಒಬ್ಬೊಬ್ರು ಮಾತ್ರ ಆ ರೀತಿ ಒಬ್ಬೊಬ್ರು ಇರ್ತಾರೆ. ಹಾಗೆ ಮಾತ್ರ ಕಂದಡಿಗೆಲ್ಲ ಹಾಗೇನೆ. ಕಂದಡಿ ಅಂತ ಹೇಳಿದ್ರೆ ಯಾರಿಗಾದ್ರೆ ಹಾವು ಬರ್ತದೆ, ಕಂದಡಿಗಳದು ಹಾಗೇನೆ. ಹಾಗೆ ಎಲ್ಲರ ಫ್ಯಾಮಿಲಿಯಲ್ಲಿ ಇರ್ಲಿಕ್ಕೂ ಸಾಕು. ಕೆಲವರ ಫ್ಯಾಮಿಲಿ ಒಂದೊಂದು ರೀತಿಯಲ್ಲಿ, ನಮ್ಮ ಫ್ಯಾಮಿಲಿ ಸಹ ಇರ್ತಾರೆ ಹಾಗೆ. ಇರ್ತಾರಲ್ಲ, ಇರ್ತಾರಂತ ಹೇಳಿದ್ದು ನಿಜ. ಕಮೆಂಟ್ ಅಲ್ಲಿ ಹಾಗೆ ನಮ್ಮ ಫ್ಯಾಮಿಲಿ ಒಳ್ಳೆಯವರು ಸಹ ಇದ್ದಾರೆ, ತುಂಬಾ ಹೆಲ್ಪ್ ಮಾಡೋರು ಸಹ ಇದ್ದಾರೆ, ಹಾಗೆ ಇಂಥವ್ರು ಸಹ ಇದ್ದಾರೆ. ಅವರು ಮಿಕ್ಸ್ ಆಗಿ ಒಂದೇ ಮಿಕ್ಸ್ ಆಗಿದ್ದಾರೆ ಎಲ್ಲರೂ ಕೂಡ. ಹಾಗೆಲ್ಲ ಇರ್ತಾರೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮದು ಒಂದು 5 ಬೆರಳು ಒಂದೇ ರೀತಿ ಇರುದಿಲ್ಲ, ಅದೇ ರೀತಿ ಅಂತ ಜನಗಳೆಲ್ಲ ಇರ್ತಾರೆ. ಅದಕ್ಕೆ ನಮಗೆ ಒಂದು ಹೇಳಿದ್ರೆ ಉಂಟಲ್ಲ, ಕೆಲವರು ಕಮೆಂಟ್ ಅದೇ ರೀತಿ ಮಾಡ್ತಾರಲ್ಲ, ಅವ್ರಿಗೆ ಸಹ ಅದೇ ರೀತಿ ಹಾಗೆ ಮಾಡಿರ್ತಾರೆ. ಹಾಗೆ ಇದು ಎಂತಂತಲ್ಲಿ ಹೇಳಿಕೆ ಬಂದೆ, ಕಷಾಯ ನೋಡಿ ಮರ್ತೋಯ್ತು ನಂಗೆ.
ಅದಕ್ಕೆ ತಿಮಾರೆ ತಿನ್ನು ಮತ್ತೆ ಅದು ತಿಮಾರೆ ಒಂದೆಲ್ಲ ತಿನ್ನಂತ ಅದಕ್ಕೆ ಹೇಳುದು ನಾನು ತಿನ್ನೋದಿನ ಅಲ್ಲಿ ರಾಶಿ ಉಂಟು ಅದನ್ನ ತಿನ್ಲಿಕ್ಕೆ ನನಗೆ ಬೇಕಿದ್ರೆ ನಾನು ತಂದು ಕೊಡ್ತೇನೆ ನಮಗೆ ತಿನ್ಲಿಕ್ಕೆ ಕಹಿ ಇನ್ನು ಚಿಕ್ಕ ಮಕ್ಳು ಹೇಗೆ ತಿಂತಾರೆ ಆ ಕಹಿಯನ್ನು. ಅದಕ್ಕೇನೆ ನಾನು ಇದು ಮಾಡಿದ್ದು. ಅವರು ಕಹಿ ತಿನ್ನುದಿರಲ್ಲ, ಇದು ಒಂದೆಲಗದ ಸೊಪ್ಪನ್ನು ಯಾರು ಕೂಡ ತಿನ್ನೋದು ಕಹಿ ಅಲ್ಲ. ಅದಕ್ಕೆ ಬೇಕಾದ್ರೆ ನಾನು ಹುಡಿ ಅದನ್ನು ಜಜ್ಜಿ ತುಪ್ಪಕ್ಕೆ ಹಾಕಿದ್ದು ಬಿಸಿ ಮಾಡುವಾಗ. ತುಪ್ಪವನ್ನು ಮಕ್ಳಿಗೆ ಕೊಡ್ಲಿಕ್ಕೆ ತುಪ್ಪ ತಿಂತಾರೆ ಅವರು, ಗೊತ್ತೇ ಆಗುದಿಲ್ಲ. ಅದನ್ನ ನನ್ನ ಮೊಮ್ಮಗನಿಗೆ ಕೊಟ್ಟಿದ್ದು ನಾನು ಮಾಡಿ ಇಟ್ಟಿದ್ದೇನೆ. ಅದೇ ಹೋಗ್ಲಿಲ್ಲ, ತುಂಬಾ ದಿವಸ ಇದೆ. ಹೋಗುವಾಗ ಈಗ ಅದಂತೆ ಕೊಡುಂಟು. ಮತ್ತೆ ಇದು ನಂಗೆ ಯಾಕೆ ಗಡಿ ಮರ್ತೋಗುದು ಆ ಕಷಾಯ ನೋಡಿ. ಕಹಿ ಉಂಟಲ್ಲ ಅಂದ್ರೆ ಕಹಿ ಎನ್ನುವುದು. ಸ್ವಲ್ಪ ಕಹಿ ಜಾಸ್ತಿ ಹುಡಿ ಹಾಕಿದ್ರೆ ಸ್ವಲ್ಪ ಕಹಿ ಆಗ್ತದೆ. ಹಾಗೆ ಇದು ಅವರು ಕಮೆಂಟ್ ಮಾಡಿದ್ರು ಒಬ್ರು, ಹಾಗೆ ಯಾರನ್ನ ನಂಬಿದ್ರದ್ದು ಯಾವ್ದೋ ಒಂದು ವ್ಲಾಗಿಗೆ, ಯಾವ ವ್ಲಾಗ್ಗೆ ನಂಗೆ ಗೊತ್ತಿಲ್ಲ, ಯಾರನ್ನ ನಂಬಿದ್ರು ಸಂಬಂಧಿಕರನ್ನು ನಂಬೇಡಿ ಅಂತ ಹೇಳಿ. ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಒಳ್ಳೆ ರೀತಿ ಆಕ್ಟ್ ಮಾಡೋರು ಸಹ ಇದ್ದಾರೆ. ಸ್ವಲ್ಪ ಜಾಸ್ತಿ ಇದ್ದಾರೆ, ನನಗೆ ಗೊತ್ತುಂಟು. ಹಿಂದಿಂದ ಮಾತಾಡೋದಿಲ್ಲ, ನೀನ್ ನಂಬಿದ್ರು ಕೂಡ ನಾನ್ ನಂಬುದಿಲ್ಲ. ಆಕ್ಟ್ ಮಾಡೋದು ನನಗೆ ಗೊತ್ತಾಗ್ತದೆ ಬೇಗ. ಆಕ್ಟ್ ಮಾಡೋದು ಇಂಥವ್ರಿಗೆಲ್ಲ ಗೊತ್ತಾಗುದಿಲ್ಲ. ಆಕ್ಟ್ ಮಾಡಿದ್ರೆ ನಾನು ಬಿಡುದು. ಹಾಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಯಾವಾಗ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಆಗ ಈಗ ಇವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಹಾಗೆ ಅವ್ರಿಗೆ ಗೊತ್ತು ನಂಬುದಿಲ್ಲ ಕೆಲವರನ್ನೆಲ್ಲ. ಇನ್ನ ಬೆನ್ನ ನೀನ್ ನೋಡಿದ್ಯಾ? ಇಲ್ಲ ಅಲ್ವಾ? ಮತ್ತೆ ಬೆನ್ನ ಹಿಂದೆ ಮಾತಾಡೋಣ ಯಾಕೆ ನಂಬೇಕು ನಾವಲ್ಲ? ಹೌದು, ಬೆನ್ನ ಹಿಂದೆ ಮಾತಾಡೋಣ ಯಾಕೆ ನಂಬೇಕು? ಅದೌದಲ್ಲ, ನಾವು ನೋಡ್ಲಿಲ್ಲ. ನನ್ನ ಬೆನ್ನ ನಾವು ನೋಡ್ಲಿಲ್ಲ. ನಿಮ್ಮ ಬೆನ್ನನ್ನು ಯಾರಾದ್ರೂ ನೋಡಿದ್ದೀರಾ? ಇಲ್ಲ, ನೋಡ್ಲಿಲ್ಲ. ಮತ್ತೆ ಬೆನ್ನ ಹಿಂದೆ ಮಾತಾಡುವವರು ನಾವು ಯಾಕೆ ನಂಬೇಕು? ಒಂದು ಎಕ್ಸ್ಪೀರಿಯನ್ಸ್ ಅವರದ್ದು ಅದು ನಮ್ಮ ಲೈಫಲ್ಲಿ ಸಹ ಆಗಿರ್ತದೆ, ನಮ್ಮ ಲೈಫಲ್ಲಿ ಆದದ್ದು ಎಲ್ಲ ನಿಮ್ಮ ಲೈಫಲ್ಲಿ ಸಹ ಆಗಿರ್ತದೆ. ಹಾಗೆ ಒಂದು ವಿಷಯ ಬಂತು. ಹಾಗೆ ಎಲ್ಲ ಮನೆ ದೋಸೆ ಕೂಡ ತೂತೆ ಅಲ್ಲ, ಅದೇ ರೀತಿ ಇದು ಕೂಡ. ಹೌದೌದು, ಹಾಗೆ ಆಗಿದೆ, ಸಾಕು ಚೆನ್ನಾಗಿ. ಮಾತಾಡ್ತಾ ಜೀರಿಗೆ ಕಷಾಯ ಕೂಡ ಆಯ್ತು. ಇದನ್ನು ತಣ್ಣಗಾದ ಮೇಲೆ ಕುಡಿಯುದು. ಮತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಬಹುದು. ಕೆಲವರು ಬೆಲ್ಲ ಹಾಕ್ತಾರೆ, ಸ್ವಲ್ಪ ಹಾಲನ್ನು ಕೂಡ ಹಾಕಿ ಕುಡಿಬಹುದು. ನಾವು ಈಗನೇ ಕುಡಿಯುದು, ಎಂತ ಆಗುದಿಲ್ಲ ಅದಕ್ಕೆ. ಚಹಾ ನೀವು ಟೀ ಕುಡಿತೀರಲ್ಲ, ಅದರ ಬದಲು ಈ ರೀತಿ ಕಷಾಯ ಮಾಡಿ ಕುಡೀರಿ, ಬೆಳಿಗ್ಗೆ ಅಥವಾ ಸಂಜೆ. ಮೊನ್ನೆ ಒಂದು ಅಮ್ಮ ಮನೆ ಮದ್ದು ಮಾಡಿದ್ರು, ಅದು ರೆಸಿಪಿ ಚಾನಲ್ ಅಲ್ಲಿ. ಅದೊಂದು ನಿದ್ದೆ ಬರೋದಕ್ಕೆ ಒಂದು ಎಣ್ಣೆ ಮಾಡಿದ್ದು ಅವರು. ಎಕ್ಸ್ಟ್ರಾ ಎಣ್ಣೆ ಉಳಿದಿದ್ದು ನನಗೆ ಸಹ ಕೊಟ್ಟಿದ್ದು, ನಾನು ಹಾಕಿದ್ದೆ. ನನಗೆ ಒಂದು ನಿಂತಲ್ಲಿ ಕೂಡ ನಿದ್ದೆ ಬರ್ತಾ ಉಂಟು. ನಿದ್ದೆಲ್ಲ ಬರದೇವ್ರು ಇರ್ತಾರಲ್ಲ ಅವರಿಗೆಲ್ಲ ಬಾರಿ ಒಳ್ಳೇದು. ನಾನು ಒಂದೇ ದಿನ ಹಾಕಿದ್ದು, ನಿದ್ದೆನೇ ಬರ್ತಿತ್ತು. ಇನ್ನು 3 ದಿನ ಹಾಕ್ತಿದ್ರೆ ನಾನು ಅಲ್ಲಿ ಮಲಗಿಕೊಂಡಿರ್ತಿದ್ನ ಅಂತ. 3 ದಿನ ಕೂಡ ಅಷ್ಟು ನಿದ್ದೆ ಬರ್ತದೆ. ಅದಂದ್ರೆ ಅಮ್ಮನಿಗೆ ವರ್ಕ್ ಆಗಿತ್ತು ಆ ಮನೆ ಮದ್ದು. ಹಾಗೆ ಎಲ್ರಿಗೂ ವರ್ಕ್ ಆಗ್ತದ ಗೊತ್ತಿಲ್ಲ, ನನಗೆ ಕರೆಕ್ಟಾಗಿ ವರ್ಕ್ ಆಗಿದೆ. ಅಮ್ಮಲ್ಲಿ ತಲೆಗೆ ಎಣ್ಣೆ ಹಾಕ್ತಿದ್ದಾರೆ, ನಿಮಗೆ ತೋರಿಸ್ತೇನೆ ನೋಡಿ. ಈ ಎಣ್ಣೆ ನೋಡಿ, ಗ್ರೀನ್ ಎಣ್ಣೆ ಅಂದ್ರೆ ಅದಕ್ಕೊಂದು ಸೊಪ್ಪು ಹಾಕಿದ್ದಾರೆ. ಈ ರೀತಿ ಉಂಟು. ಇದರ ಸೊಪ್ಪು ಸೋಸಿಕೊಳ್ಳಿಲ್ಲ ನಾನು. ಎಣ್ಣೆ ಉಂಟು, ಸ್ವಲ್ಪ ಉಗುರು ಬೆಚ್ಚ ಇರುವಾಗ ಹಾಕ್ಬೇಕು. ಸ್ವಲ್ಪ ಉಗುರು ಬೆಚ್ಚ ಉಂಟು, ತಲೆಗೆ ಹಾಕಿದ್ರೆ ಆಯ್ತು. ಅದು ನಾನು ಯಾಕೆ ಮಾಡಿದೆ ಅಂತ ಹೇಳಿದೆ, ನನಗೆ ಸ್ವಲ್ಪ ಕೆಲವೊಮ್ಮೆ ನಿದ್ದೆ ಬರುದಿಲ್ಲ ರಾತ್ರಿ. ಅಂದ್ರೆ ಮಲಗಿದ ತಕ್ಷಣ ನಿದ್ದೆ ಬರುದಿಲ್ಲ, ಮತ್ತೆ ಬರ್ತದೆ. ಅದಕ್ಕೆ ಬೇಕಾಗಿ ನಾನು ಎಣ್ಣೆ ಮಾಡಿದ್ದು. ನಿಂಗೆ ಎಣ್ಣೆ ಕೊಡ್ಲಿಕ್ಕಿಲ್ಲ ನೋಡಿ. ಉಂಟಲ್ಲ ಹಗಲು ನಿದ್ದೆ ಬರುದು ಅಂತ ನಾನು ಮಾಡಿದ್ದು ಉಂಟಲ್ಲ, ರಾತ್ರಿ ನಿದ್ದೆ ಬರುದಕ್ಕೆ. ರಾತ್ರಿ ನಿದ್ದೆ ಬರುದಿಲ್ಲಲ್ಲ ಕೆಲವರಿಗೆ, ಅವರಿಗೆ ಇವಳಿಗೆ ಕೊಟ್ಟ. ಇನ್ನು ನೀನು ಎಣ್ಣೆ ಸಾಕುದಿಲ್ಲ, ಎಣ್ಣೆ ಸಹ ಕೊಡುದಿಲ್ಲ. ನಿದ್ದೆ ಬರುದು ಅಂತ ನಿಂತಲ್ಲೇ ನಿದ್ದೆ ಬರ್ತಿತ್ತು ನನಗೆ. ನನಗೆ ನಿದ್ದೆ ಬರ್ತಾ ಉಂಟು, ಗೊತ್ತಿಲ್ಲ, ಎಣ್ಣೆ ಹಾಕಿ ನೆನಪಿಲ್ಲ. ಇದ್ರೊಳಗೆ ಎಣ್ಣೆ ಹಾಕಿ ನಿದ್ದೆ ಬರುದು. ಅದು ಕೆಲವರಿಗೆ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ, ನನಗೆ ಆಗ್ತದೆ, ನಮ್ಮ ಅವಳಿಗೆ ಸಹ ಆಗ್ತದೆ. ಮತ್ತೆ ಎಲ್ಲರಿಗೆ ಆಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಏನಂತ ಸರಿಯಾಗಿ ತಲೆ ಇದು ಕೂದಲಿನ ಬುಡಕ್ಕೆ ತಾಗಬೇಕು. ಸ್ವಲ್ಪ ಹಾಕಿ ಬಿಡುದಲ್ಲ, ಬೆಳಿಗ್ಗೆ ಹಾಕಿದ್ರೆ ಸಂಜೆ ಸ್ನಾನ ಮಾಡ್ಲಿಕ್ಕೆ. ಅದೆಲ್ಲ ಹಾಕಿದ್ದೇನೆ ನೋಡಿ, ಚಂದ ತಾಗಬೇಕು. ಸ್ವಲ್ಪ ಹಾಕಿ ಬಿಡುದಲ್ಲ, ಚಂದ ಮಸಾಲೆ ಮಾಡಿದ್ರೆ ಒಳ್ಳೇದು. ಈ ರೀತಿ ನೋಡಿ, ಅಷ್ಟು ಮಳೆ ಬರ್ತಾ ಉಂಟು. ಅಲ್ಲಿ ಬೇರೆ ಬೆಕ್ಕಿಗೆ ಕಚ್ಚಲಿಕ್ಕೆ ರೆಡಿ ಆಗಿದೆ. ಜೋರು ಮಳೆ ಬಂತು. ಬಾ ಟಿಂಕೋ, ಮಳೆ ಬಂತು, ಬಾ ಬೇಗ. ಮತ್ತೆಂತ ಗೊತ್ತುಂಟ, ಇದು ನಮ್ಮ ಮನೆಯಲ್ಲಿ ಬ್ರಹ್ಮಕಮಲ ಹೂ ಆಗಿದೆ.
ಅದೆಲ್ಲ ಪ್ರೋಸೆಸ್ ಅಂದ್ರೆ ಚಿಕ್ಕ ಮಗು ಇರುವಾಗ ಸ್ವಲ್ಪ ದೊಡ್ಡಾದಾಗ ಅದೆಲ್ಲ ನಾವೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿ ಇಟ್ಟದ ಒಂದು ಮೆಮೊರಿಗೆ ಅಂತೇಳಿ ಅದನ್ನು ಲಾಸ್ಟಿಗೆ ಹಾಕ್ತೇವೆ ನೋಡಿ. ಚಂದ ಲಾಸ್ಟಿಗೆ 3 ದೊಡ್ಡ ಹೂ ಆಗಿತ್ತು, ಚಂದ ಕಂಡಿತ್ತು. ಹಾಗೆ ನಿಮಗೆ ಕೂಡ ಒಂದು ತೋರಿಸುವ ಅಂತೇಳಿ. ಹಾಗೆ ಇನ್ನು ವ್ಲಾಗ್ ಅನ್ನು ಮುಗಿಸುದು, ಮತ್ತೆ ಸಿಗುವ, ಬಾಯ್. ನೋಡಿ ರಾತ್ರಿ ಈಗ ಎಷ್ಟು ಚಂದ, 8:30 ಫುಲ್ ಅರಳಿಲ್ಲಲ್ಲ ಬ್ರಹ್ಮಕಮಲ. ಇದು ಚಂದ ಉಂಟಲ್ಲ. ಹೌದು, ಅದು ಇಷ್ಟು ಚಂದ ಹೂ ಒಂದೇ ದಿನಕ್ಕೆ ಮಾತ್ರ ಚಂದ.